ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 224. ಕೆಳಗೆ ಬಂದ ಮಗನನ್ನು ನೋಡಿ ಧನು ತಿಂಡಿ ಮಾಡು ಬಾ ಎಂದು ಕರೆದರೆ ನನಗೆ ಬೇಡ ಎಂದು ಅದೇ ಸಿಡುಕಿನಿಂದಲೇ ಹೇಳಿ ಹೊರ ಹೋಗಿದ್ದನು. ಅವನು ತಿಂಡಿ ಬೇಡ ಎಂದು ಹೇಳಿ ಹೋದಾಗಲೇ ಕೋಪ ಮಾಡಿಕೊಂಡಿದ್ದಾನೆ ಎಂದು ಅರಿವಾಗಿತ್ತು ಸ್ಪಂದನ ಅವರಿಗೆ. ಶಾಲೆಗೆ ಹೋಗಲು ತಯಾರಾದವರು ತಿಂಡಿ ತಿಂದರೂ ಸಹ ಶರದಿ ಕೆಳಗೆ ಬರದೇ ಇರುವುದನ್ನು ನೋಡಿ ತಾವೇ ಅವಳ ಕೋಣೆಗೆ ಹೋಗಿದ್ದರು. ಕಣ್ಣಿನಲ್ಲಿ ಸುರಿಯುತ್ತಿದ್ದ ನೀರಿನ ಪರಿವೇ ಇಲ್ಲದೆ ಬಿಕ್ಕಳಿಸುತ್ತಲೇ ಧನುಷ್ ಈಗಷ್ಟೇ ಚೆಲ್ಲಾಪಿಲ್ಲಿ ಮಾಡಿ ಹೋದಂತಹ ವಸ್ತುಗಳು ಎಲ್ಲವನ್ನು ತೆಗೆದು ಇರಿಸುತ್ತಿದ್ದಳು. ಕೋಣೆಯ ರೂಪು ನೋಡಿ ಇದೆಲ್ಲ ತನ್ನ ಮಗ ಮಾಡಿರುವ ಅವಾಂತರ ಎಂದು ತಿಳಿದು ಹೋಗಿತ್ತು. ಒಳಗೆ ಬಂದವರು ಶರದಿ ಏನಾಯ್ತೋ, ಏನಿದೆಲ್ಲ ಎಂದು ಕೇಳುತ್ತಿದ್ದ ಹಾಗೆ ಎಚ್ಚೆತ್ತವಳು ತನ್ನ ಕಣ್ಣೀರನ್ನು ತೊಳೆದುಕೊಂಡು ಏನೂ ಇಲ್ಲ ಎಂದು ಹೇಳುತ್ತಾ ಸುಮ್ಮನೆ ನಿಂತು ಬಿಟ್ಟಳು. ಅವಳು ಏನೂ ಇಲ್ಲ ಎಂದು ಹೇಳುತ್ತಿದ್ದ ಹಾಗೆ ಸುಮ್ಮನಾಗುವವರಲ್ಲ ಸ್ಪಂದನ ಅವರು. ಅವಳ ಎದುರಿಗೆ ಹೋಗಿ ನಿಂತು ಮತ್ತೆ ನಿಮ್ಮಿಬ್ಬರ ಮಧ್ಯೆ ಜಗಳ ಆಯ್ತಾ ಎಂದರು. ಅವರ ಮಾತಿಗೆ ಇಲ್ಲ ಎಂದು ತಲೆಯಾಡಿಸಿದಳು. ಮತ್ತೆ ಧನು ಯಾಕೆ ಕೋಪ ಮಾಡಿಕೊಂಡು ಹೋದ, ರೂಮು ಯಾಕೆ ಹೀಗಾಗಿದೆ ಎನ್ನುತ್ತಿದ್ದ ಹಾಗೆ ಅಣ್ಣನ ಜೊತೆ ಆರಾಧ್ಯ ಕಂಪನಿಯ ಬಗ್ಗೆ ಮಾತನಾಡಿದೆ. ಅವನು ಒಪ್ಪಲಿಲ್ಲ. ಅದಕ್ಕೆ ಧನು ಅಣ್ಣನ ಮೇಲೆ ಕೋಪ ಮಾಡಿಕೊಂಡಿದ್ದಾನೆ ಎಂದು ಮೆಲ್ಲು ಧ್ವನಿಯಲ್ಲಿಯೇ ಹೇಳುತ್ತಾ ಮತ್ತೊಮ್ಮೆ ಇಳಿದ ಕಣ್ಣೀರನ್ನು ತೊಳೆದುಕೊಂಡಳು. ಇಂದಿನ ಮಗನ ಕೋಪಕ್ಕೆ ಕಾರಣ ತಿಳಿದವರು ಸರಿ, ಸ್ಕೂಲಿಗೆ ಟೈಮ್ ಆಗುತ್ತೆ, ಬೇಗ ಬಾ ಎಂದು ಅಲ್ಲಿಂದ ಹೋಗಿದ್ದರು. ಇತ್ತ ಕಚೇರಿಯಲ್ಲಿ ಬಂದು ಕುಳಿತ ಧನುಷ್ಗೆ ಕೆಲಸದ ಮೇಲಿನ ಆಸಕ್ತಿ ಹೋಗಿತ್ತು. ಶರದಿಯ ಮುಂದೆ ಹಾಗೆಲ್ಲ ಕೂಗಾಡಬಾರದಿತ್ತು ಎನಿಸಿತು. ಆಗಲೇ ಅವನಿಗೆ ಶರತ್ ನೆನಪಾಗಿದ್ದನು. ಕ್ಷಣವೂ ಅಲ್ಲಿ ನಿಲ್ಲದೆ ಚಂದ್ರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕಡೆ ಹೊರಟಿದ್ದನು. ತನ್ನ ಕುರ್ಚಿ ಮೇಲೆ ಕುಳಿತು ಯಾವುದೋ ಕೆಲಸ ಮಾಡುತ್ತಿದ್ದನು ಶರತ್. ಅವನ PA ಧನುಷ್ನನ್ನು ಎಷ್ಟೇ ತಡೆಯುವ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲದವನು ಅವನ ಕ್ಯಾಬಿನ್ ಒಳಗೆ ನುಗ್ಗಿ ಕುಳಿತಿದ್ದವನ ಕೊರಳಪಟ್ಟಿಗೆ ಕೈ ಹಾಕಿಬಿಟ್ಟನು. ನಿನಗೆ ಎಷ್ಟು ಧೈರ್ಯ ಇದ್ರೆ ರಿಷಿ ಮೇಲೆ ಈ ರೀತಿ ಆರೋಪ ಮಾಡ್ತೀಯ? ನಿನ್ನ ಕಂಪನಿಯ ಕಾಂಪಿಟೇಟರ್ ನಾನು. ಅಂಥದ್ದರಲ್ಲಿ ನಿನ್ನ ಪೌರುಷವನ್ನು ನನ್ನ ಮುಂದೆ ತೋರಿಸುವುದು ಬಿಟ್ಟು ಉತ್ತರನ ಪೌರುಷ ಒಲೆಯ ಮುಂದೆ ಎನ್ನುವ ಹಾಗೆ ರಿಷಿಯ ಮುಂದೆ ನಿನ್ನ ಪೌರುಷವನ್ನು ತೋರಿಸಿದ್ದೀಯಾ? ನಿನ್ನ ಕಂಪನಿಯ ಸೀಕ್ರೆಟ್ ಯಾವನಿಗೆ ಬೇಕು? ಈ ರೀತಿ ನಿನ್ನ ಕಂಪನಿಯನ್ನು ಮೇಲೆ ತೆಗೆದುಕೊಂಡು ಹೋಗುವ ಸೀಕ್ರೆಟ್ಗಳು ಇದ್ದಿದ್ದರೆ ಇಷ್ಟರಲ್ಲಾಗಲೇ ನನಗಿಂತ ಮೇಲೆ ಬೆಳೆಯುತ್ತಿದ್ದೆ. ನನ್ನ ಕುಟುಂಬದವರ ಮೇಲೆ ಈ ರೀತಿ ಪ್ರಹಾರವನ್ನು ತೋರಿಸಿ ನನ್ನನ್ನು ಸೋಲಿಸಬಹುದು ಎಂದು ತಿಳಿದಿದ್ದರೆ ಅದು ನಿನ್ನ ಭ್ರಮೆ ಎನ್ನುತ್ತಿದ್ದ ಹಾಗೆ ಕೋಪಗೊಂಡ ಶರತ್ ಕೂಡ ಅವನ ಕೈಯನ್ನು ಹಿಡಿದವನು ಎಷ್ಟು ಧೈರ್ಯ ಇದ್ರೆ ನನ್ನ ಕ್ಯಾಬಿನ್ ಒಳಗೆ ಗೂಳಿಯ ಹಾಗೆ ನುಗ್ಗುತ್ತೀಯಾ? ಇವತ್ತು ನೀನು ಸೋತಿರುವುದಕ್ಕೆ ಈ ರೀತಿ ನನ್ನ ಮುಂದೆ ಬಂದು ಕೂಗಾಡುತ್ತಿರುವುದು. ಈಗ ನೀನೇ ಮರ್ಯಾದೆಯಿಂದ ಹೋದರೆ ಸರಿ, ಇಲ್ಲದಿದ್ದರೆ ಸೆಕ್ಯೂರಿಟಿಯನ್ನು ಕರೆಯಬೇಕಾಗುತ್ತದೆ ಎಂದರೆ ಆ ತೊಂದರೆ ತೆಗೆದುಕೊಳ್ಳಬೇಡ. ನೀನು ಇನ್ನೊಂದು ಸ್ವಲ್ಪ ದಿನದಲ್ಲಿಯೇ ಕಂಪನಿಯ ಲಾಸ್ ಅಲ್ಲಿ ಹಾಗೆ ಮಾಡಲಿಲ್ಲ ಎಂದರೆ ನನ್ನ ಹೆಸರು ಧನುಷ್ ಚಕ್ರವರ್ತಿಯೇ ಅಲ್ಲ ಎಂದು ಸವಾಲನ್ನು ಹಾಕಿ ಅಲ್ಲಿಂದ ಹೊರಬಂದಿದ್ದನು. ರಿಷಿ ಶರದಿಯ ಜೊತೆ ಸುಲಭವಾಗಿ ನನಗೆ ಕಂಪನಿ ಬೇಡ ಎಂದು ಹೇಳಿದ್ದರೂ ಕೂಡ ಅವಳು ಹೇಳಿದ ಮಾತುಗಳು ಮಾತ್ರ ಇವನನ್ನು ಚಿಂತೆಗೆ ಈಡು ಮಾಡಿದ್ದವು. ಈ ವಿಷಯವಾಗಿ ಆರಾಧ್ಯ ಜೊತೆ ಮಾತನಾಡಬೇಕು ಎಂದು ಯೋಚಿಸಿದವನು ಅವಳು ಕೋಣೆಗೆ ಬರುತ್ತಿದ್ದ ಹಾಗೆ ಆರಾಧ್ಯ, ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು ಎಂದನು. ಅದೇನು ಹೇಳಿ ಎಂದು ಅವನ ಸಮೀಪ ಬಂದು ಕುಳಿತಳು. ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡವನು ಆರಾಧ್ಯ, ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲವಾ? ಅವನು ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾನೆ ಎಂದು ಈಗಾಗಲೇ ತಿಳಿದು ಹೋಗಿತ್ತು ಅವಳಿಗೆ. ಅದಾಗಲೇ ಅವನು ಶರದಿಯ ಜೊತೆ ಮಾತನಾಡುವುದನ್ನು ಕೇಳಿಸಿಕೊಂಡಿದ್ದಳಲ್ಲ. ನೀವು ಶರದಿಯ ಜೊತೆ ಮಾತನಾಡುವಾಗ ನಾನು ಕೇಳಿಸಿಕೊಂಡೆ, ಆದರೆ ಈಗ ಯಾಕೆ ಹೀಗೆ ಕೇಳುತ್ತಿದ್ದೀರಾ ಎಂದು ನನಗೆ ತಿಳಿಯುತ್ತಿಲ್ಲ ಎಂದಳು. ಒಳ್ಳೆಯದೇ ಆಯಿತು ಎಂದವನು, ಯಾಕೆಂದರೆ ದುಡಿದು ನನ್ನ ಹೆಂಡತಿಯನ್ನು ಸಾಕುವಷ್ಟು ಯೋಗ್ಯತೆ ನನಗೆ ಇಲ್ಲವಾ? ಅಥವಾ ನಿಮಗೆ ಮುಂದೆ ನಾನು ಮಾಡುವ ಕೆಲಸದಿಂದ ಅವಮಾನವಾಗುತ್ತದೆಯಾ? ಯಾಕೆ ಈ ಮಾತನ್ನು ನಿಮಗೆ ಕೇಳುತ್ತಿದ್ದೇನೆ ಎಂದರೆ ನನ್ನೊಬ್ಬನ ನಿರ್ಧಾರವಾಗಿದ್ದರೆ ನಾನು ಹೇಗೋ ನಿಭಾಯಿಸುತ್ತಿದ್ದೆ. ಆದರೆ ಈಗ ನನ್ನ ಜೀವನದಲ್ಲಿ ನೀವಿದ್ದೀರಾ. ನಿಮ್ಮ ಲೈಫ್ ಬಗ್ಗೆ ಕೂಡ ನಾನು ಯೋಚಿಸಬೇಕಲ್ಲ. ಇಷ್ಟು ದಿನ ನನಗೆಂದು ಒಂದು ಕೆಲಸ ಇತ್ತು, ಜೀವನ ಹೇಗೋ ಸಾಗುತ್ತಿತ್ತು. ನೀವು ಕೂಡ ನನ್ನ ಜೀವನಕ್ಕೆ ಹೊಂದಿಕೊಂಡಿದ್ದೀರಾ.
ಆದರೆ ಇನ್ನು ಮುಂದೆ ಜೀವನ ಅಷ್ಟು ಸುಲಭವಾಗಿರುವುದಿಲ್ಲ. ನಿಮಗೆ ಕಷ್ಟವಾಗಬಹುದು. ಅದಕ್ಕೆ ನಿಮ್ಮ ಅಭಿಪ್ರಾಯ ಕೇಳುತ್ತಿದ್ದೇನೆ. ಹೇಳಿ, ನಿಮ್ಮ ಅಭಿಪ್ರಾಯ ಏನು ಎಂದನು. ಮನದಲ್ಲಿಯೇ ನೋವು ತಿನ್ನುತ್ತಿರುವವಳು ಅಭಿಪ್ರಾಯ ಹೇಳು ಎಂದರೆ ಏನು ತಾನೇ ಹೇಳುತ್ತಾಳೆ? ನೀವು ನನ್ನ ಇಷ್ಟದಂತೆ ನಾನು ಇಷ್ಟಪಟ್ಟ ಕೆಲಸವನ್ನು ಮಾಡಿ ಎಂದು ಹೇಳಲಾರೆ. ನೀವು ಯಾವುದೇ ಕೆಲಸ ಮಾಡಿದರೂ ನನಗೇನು ಬೇಸರ ಇಲ್ಲ. ನಿಮ್ಮ ಇಷ್ಟದಂತೆ ಮಾಡಿ ಎಂದವಳು ಇಳಿಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡು ಅಲ್ಲಿಂದ ಹೊರ ಬಂದಿದ್ದಳು. ಅವಳು ನೊಂದು ನೋಡಿಕೊಂಡಿದ್ದಾಳೆ ಎಂದು ತಿಳಿದಿದ್ದರೂ ಸಹ ಅವಳಿಗೆ ಸಮಾಧಾನ ಮಾಡುವ ಯೋಚನೆ ಮಾಡಲಿಲ್ಲ ರಿಷಿ. ಸಾರಿ ಆರಾಧ್ಯ, ನನ್ನ ಮಾತಿನಿಂದ ನಿಮಗೆ ಬಹಳ ನೋವಾಗಿದೆ ಎಂದು ಗೊತ್ತು. ಆದರೆ ಏನೂ ಮಾಡಲಾಗದಂತಹ ಪರಿಸ್ಥಿತಿ ನನ್ನದು. ನಿಮ್ಮ ಆಸೆಯಂತೆ ನಿಮ್ಮ ಕಂಪನಿಯನ್ನು ನಾನು ನಡೆಸಿಕೊಂಡು ಹೋದರೆ ನಾನು ಇಷ್ಟು ವರ್ಷ ಬೆಳೆಸಿಕೊಂಡು ಬಂದಂತಹ ಆದರ್ಶಗಳಿಗೆ ಬೆಲೆ ಇಲ್ಲದ ಹಾಗೆ ಆಗುತ್ತದೆ. ನನ್ನನ್ನು ಕ್ಷಮಿಸಿ. ಅವಳು ಓದತ್ತಲೇ ನೋಡಿಕೊಂಡು ಮನದಲ್ಲೇ ಅವಳಿಗೆ ಕ್ಷಮೆ ಕೇಳಿದ್ದನು. ಮನೆಯಲ್ಲಿ ಎಲ್ಲರೂ ಅವರದೇ ಆಲೋಚನೆಯಲ್ಲಿ ಮುಳುಗಿದ್ದರೆ ಅನತಿಗೆ ಅವಳದೇ ಆಲೋಚನೆಗಳು. ತನ್ನ ತಂದೆ ತಾಯಿಗೆ ಪ್ರೀತಿಯ ವಿಷಯವನ್ನು ಹೇಗೆ ಹೇಳುವುದು ಎಂದು ಯೋಚನೆಯಲ್ಲಿ ಕುಳಿತಿದ್ದವಳ ಫೋನಿಗೆ ಸಾಗರ್ ಕರೆ ಮಾಡಿದ್ದನು. ಒಡನೆ ಅವನ ಕರೆಯನ್ನು ಸ್ವೀಕರಿಸಿ, ಸಾಗರ್, ನಿನ್ನ ಮನೆಯಲ್ಲಿ ವಿಷಯ ತಿಳಿಸಿದೆಯಾ ಎಂದಳು. ಅನತಿ, ಈ ವಿಷಯವನ್ನು ನಿನಗೆ ಹೇಗೆ ಹೇಳಬೇಕು ಎಂದು ಗೊತ್ತಾಗುತ್ತಿಲ್ಲ. ವಿಷಯ ಕೇಳಿ ನೀನು ಬೇಜಾರಾಗಬಾರದು ಎನ್ನುತ್ತಿದ್ದ ಹಾಗೆ, ಮೊದಲು ವಿಷಯ ಏನು ಎಂದು ಹೇಳು ಸಾಗರ್, ಆಮೇಲೆ ಬೇಜಾರಿನ ಬಗ್ಗೆ ಮಾತನಾಡು ಎಂದು ಕೋಪದಲ್ಲಿ ಹೇಳಿದಳು. ಅನತಿ, ಇವತ್ತು ಮನೆಯಲ್ಲಿ ನಾನು ವಿಷಯ ಹೇಳಿದೆ. ಆದರೆ ಡ್ಯಾಡಿ ಮಮ್ಮಿ ಏನೇ ಮಾಡಿದರೂ ನಮ್ಮ ಮದುವೆಗೆ ಒಪ್ಪುತ್ತಿಲ್ಲ ಎಂದು ಸೋತ ಧ್ವನಿಯಲ್ಲಿ ಹೇಳಿದವನ ಮಾತುಗಳನ್ನು ಕೇಳಿ ಅವಳ ಮನದಲ್ಲಿ ಭಯ ಆವರಿಸಿತು. ಇದೇನು ಸಾಗರ್, ಹೀಗೆ ಹೇಳುತ್ತಿದ್ದೀಯಾ? ನಿಮ್ಮ ಮನೆಯಲ್ಲಿ ನನ್ನ ಪಪ್ಪನ ಹೆಸರು ಹೇಳಿದೆ ತಾನೆ ಎಂದು ಅನುಮಾನದಲ್ಲಿಯೇ ಕೇಳಿದಳು. ಅವರು ಮಿಥುನ್ ಚಕ್ರವರ್ತಿಯವರ ಮಗಳು ಎಂದರೆ ಒಪ್ಪಿಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಅವಳಿಗೆ. ಹೌದು ಅನತಿ, ಎಲ್ಲವನ್ನೂ ಹೇಳಿದೆ. ಆದರೂ ಯಾರೂ ಮದುವೆಗೆ ಒಪ್ಪುತ್ತಿಲ್ಲ. ಮಮ್ಮಿ ಈಗಾಗಲೇ ಅವರ ರಿಲೇಷನ್ ಒಂದು ಹುಡುಗಿಯನ್ನು ನೋಡಿದ್ದಾರಂತೆ. ನೀನು ಅವಳನ್ನೇ ಮದುವೆಯಾಗಬೇಕು ಎಂದು ಹಠ ಮಾಡುತ್ತಿದ್ದಾರೆ. ನಾನು ಎಷ್ಟೇ ಕನ್ವಿನ್ಸ್ ಮಾಡಿದರೂ ಕನ್ವಿನ್ಸ್ ಆಗ್ತಿಲ್ಲ. ನಾನು ಏನು ಮಾಡಲಿ ಎಂದನು ಅಮಾಯಕನಂತೆ. ಇತ್ತ ಸಾಗರ್ನ ಮಾತನ್ನು ಕೇಳಿ ಅವಳ ಕಣ್ಣುಗಳು ತುಂಬಿ ಅದಾಗಲೇ ಅಳಲು ಶುರು ಮಾಡಿದಳು. ಪ್ಲೀಸ್ ಅನತಿ, ನೀನು ಅಳುವುದನ್ನು ನನ್ನಿಂದ ನೋಡಲು ಆಗುತ್ತಿಲ್ಲ. ನಾನೊಂದು ಉಪಾಯ ಮಾಡಿದ್ದೀನಿ, ಸುಮ್ಮನಿರು ಎಂದನು. ಯಾವ ಉಪಾಯವೂ ಬೇಡ ಸಾಗರ್. ನಾನು ಈಗಲೇ ಪಪ್ಪನ ಬಳಿ ಈ ವಿಷಯವನ್ನು ಮಾತನಾಡುತ್ತೇನೆ. ಅವರೇ ನಿನ್ನ ಡ್ಯಾಡಿಯನ್ನು ಒಪ್ಪಿಸುತ್ತಾರೆ ಎಂದು ಅವಳ ಮಾತು ಕೇಳಿ ಅವನ ಎದೆ ಧಸಕ್ಕೆಂದಿತು. ಅನತಿ, ಆ ಕೆಲಸ ಮಾತ್ರ ಮಾಡಬೇಡ. ನಿನಗೆ ನನ್ನ ಡ್ಯಾಡಿ ಮಮ್ಮಿಯ ಬಗ್ಗೆ ಗೊತ್ತಿಲ್ಲ. ಅವರು ಒಂದು ಸಾರಿ ನಿರ್ಧಾರ ಮಾಡಿದರೆ ಯಾರ ಮಾತನ್ನು ಕೇಳುವುದಿಲ್ಲ. ನಿಮ್ಮ ಪಪ್ಪ ನಮ್ಮ ಮನೆಗೆ ಬಂದು ಮದುವೆ ವಿಷಯ ಮಾತನಾಡಿದರೆ ನಿನ್ನ ಪಪ್ಪನಿಗೆ ಅವಮಾನ ಮಾಡುತ್ತಾರೆ ಗೊತ್ತಾ ಎಂದವನ ಮಾತಿಗೆ, ಮತ್ತೆ ಏನು ಮಾಡುವುದು ಸಾಗರ್? ಈಗ ನೀನು ನಿನ್ನ ಮಮ್ಮಿ ಹೇಳಿದ ಹಾಗೆ ನನ್ನನ್ನು ಬಿಟ್ಟು ಅವರು ಹೇಳಿದ ಹುಡುಗಿಯನ್ನು ಮದುವೆಯಾಗ್ತೀಯಾ? ಸಾಗರ್, ಹಾಗೆಲ್ಲ ಮಾಡಬೇಡ. ನಿನ್ನನ್ನು ಬಿಟ್ಟು ಇರುವ ಶಕ್ತಿ ನನಗಿಲ್ಲ ಎಂದಳು ಅಳುತ್ತಾಳೆ. ಏನಂತ ಮಾತಾಡ್ತಿದ್ದೀಯ ಅನತಿ? ನಾನೂ ಕೂಡ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ. ಅಷ್ಟು ಸುಲಭವಾಗಿ ನಿನ್ನನ್ನು ಬಿಡುತ್ತೇನಾ? ಅದೇನಾದರೂ ಆಗಲಿ, ನಾನು ಮದುವೆ ಎಂದಾದರೆ ಅದು ನಿನ್ನನ್ನು ಮಾತ್ರ. ನಿನ್ನ ಡ್ಯಾಡಿ ಮಮ್ಮಿ ಒಪ್ಪುತ್ತಿಲ್ಲ ಎಂದು ಹೇಳುತ್ತಿದ್ದೀಯ, ಮತ್ತೆ ಮದುವೆ ಹೇಗೆ ಆಗುವುದು ಎಂದಳು. ಇದೇ ಸರಿಯಾದ ಸಮಯ ಎಂದು ಊಹಿಸಿದವನು, ಅನತಿ, ನಾನು ಒಂದು ಪ್ಲ್ಯಾನ್ ಮಾಡಿದ್ದೇನೆ. ಅದಕ್ಕೆ ನೀನು ಒಪ್ಪಬೇಕು ಅಷ್ಟೇ. ನಮಗೆ ಈ ದಾರಿ ಬಿಟ್ಟರೆ ಬೇರೆ ಯಾವ ದಾರಿಯೂ ಇಲ್ಲ ಎಂದನು. ಅದೇನು ಪ್ಲಾನ್ ಹೇಳು ಎನ್ನುತ್ತಿದ್ದ ಹಾಗೆ, ನಾವಿಬ್ಬರು ಓಡಿ ಹೋಗಿ ದೇವಸ್ಥಾನದಲ್ಲಿ ಮದುವೆಯಾಗಿ ಬಿಡೋಣ ಎಂದವನ ಮಾತು ಕೇಳಿ ಆಘಾತವಾದಂತಾಯಿತು ಅನತಿಗೆ. ಅವಳಲ್ಲಿ ಶ್ರೀಮಂತಿಕೆ ಅಹಂಕಾರ ಎಷ್ಟೇ ಇರಬಹುದು, ಆದರೆ ತನ್ನ ತಂದೆ ತಾಯಿ ಎಂದರೆ ಅಷ್ಟೇ ಪ್ರೀತಿ. ಅವರನ್ನು ಬಿಟ್ಟು ಮದುವೆಯಾಗುವುದು ಎಂದರೆ ಹುಡುಗಾಟವೇ? ಏನು ಅಂತ ಮಾತಾಡ್ತಿದ್ದೀಯ ಸಾಗರ್? ನಾನು ಪಪ್ಪ ಮಮ್ಮಿಯನ್ನು ಬಿಟ್ಟು ಬಂದು ದೇವಸ್ಥಾನದಲ್ಲಿ ಮದುವೆಯಾಗುತ್ತೇನೆ ಎಂದು ಹೇಗೆ ಅಂದುಕೊಂಡೆ ನೀನು? ಏನೇ ಆದರೂ ಈ ಕೆಲಸವನ್ನು ನಾನು ಮಾಡುವುದಿಲ್ಲ. ಪಪ್ಪನಿಗೆ ಈ ವಿಷಯ ಹೇಳುತ್ತೇನೆ. ಅದೇನಾದರೂ ಮುಂದೆ ಅವರೇ ನೋಡಿಕೊಳ್ಳುತ್ತಾರೆ ಎಂದಳು. ಅನತಿ, ದಡ್ಡಿಯ ಥರ ಮಾತಾಡಬೇಡ. ಒಮ್ಮೆ ನಾವಿಬ್ಬರು ಮದುವೆಯಾದರೆ ನಿಮ್ಮ ತಂದೆ ತಾಯಿಯನ್ನು ಹೇಗಾದರೂ ಕನ್ವಿನ್ಸ್ ಮಾಡಬಹುದು. ಆದರೆ ಒಂದು ಬಾರಿ ನಾನು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದರೆ ನನ್ನ ಮಮ್ಮಿ ಡ್ಯಾಡಿ ಕೂಡ ಏನು ಮಾಡಲು ಆಗುವುದಿಲ್ಲ.
ಅವರೇ ಆಮೇಲೆ ನಿನ್ನನ್ನು ಸೊಸೆ ಎಂದು ಒಪ್ಪಿಕೊಳ್ಳುತ್ತಾರೆ ಎಂದವನ ಮಾತಿಗೆ, ನೀನು ಏನೇ ಹೇಳಿದರೂ ಈ ಕೆಲಸ ನನ್ನಿಂದ ಆಗುವುದಿಲ್ಲ ಸಾಗರ್. ನಿನ್ನ ಮಮ್ಮಿ ಡ್ಯಾಡಿಗೆ ಒಪ್ಪಿಸಲು ಈ ಕೆಲಸ ಮಾಡುವುದಾ? ಯಾರೂ ಇಲ್ಲದೆ ಅನಾಥಳಾಗಿ ದೇವಸ್ಥಾನದಲ್ಲಿ ಮದುವೆಯಾಗುವುದು ಎಂದರೆ ಹುಡುಗಾಟ ಎಂದು ತಿಳಿದಿದ್ದೀಯಾ? ತುಸು ಕೋಪ ಬೆರೆಸಿಯೇ ಮಾತನಾಡಿದಳು. ಅನತಿ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡು. ನಾವು ಈ ರೀತಿ ದೇವಸ್ಥಾನದಲ್ಲಿ ಹೋಗಿ ಮದುವೆಯಾಗಲಿಲ್ಲ ಎಂದರೆ ನಾನು ಬೇರೆ ಹುಡುಗಿಯನ್ನು ಮದುವೆಯಾಗುವಂತಹ ಪರಿಸ್ಥಿತಿ ಬರುತ್ತದೆ. ಆಗ ಏನು ಮಾಡ್ತೀಯಾ? ನೋಡು, ದೇವಸ್ಥಾನದಲ್ಲಿ ಮದುವೆಯಾಗುವುದು ನನಗೂ ಇಷ್ಟ ಇಲ್ಲ. ನನ್ನ ಮನೆಯವರನ್ನು ಒಪ್ಪಿಸಲು ಮಾತ್ರ ಹಾಗೆ ಮದುವೆಯಾಗುವುದು. ಆಮೇಲೆ ಎಲ್ಲರೂ ಒಪ್ಪಿದ ನಂತರ ಗ್ರ್ಯಾಂಡಾಗಿ ಇನ್ನೊಮ್ಮೆ ಮದುವೆಯಾಗೋಣ. ಪ್ಲೀಸ್ ಅನತಿ, ಆಗಲ್ಲ ಎನ್ಬೇಡ. ಅವನ ಮಾತು ಎಂಥವರನ್ನು ಬದಲಾಯಿಸುವಂತೆ ಇತ್ತು. 2 ನಿಮಿಷ ಯೋಚಿಸಿ ಅವನ ಮರುಳು ಮಾತಿಗೆ ಅದಾಗಲೇ ಮನಸ್ಸು ಬದಲಾಯಿಸಿದವಳು, ನಾವಿಬ್ಬರು ಮದುವೆಯಾದ ಮೇಲೆ ನಿನ್ನ ಮಮ್ಮಿ ಡ್ಯಾಡಿ ಖಂಡಿತವಾಗಿಯೂ ನಮ್ಮ ಮದುವೆಗೆ ಒಪ್ಪುತ್ತಾರೆ ಅಲ್ವಾ ಎಂಥವಳ ಮಾತು ಕೇಳಿ ವಕ್ರವಾಗಿ ತುಟಿ ಅರಳಿಸಿದವನು, ಖಂಡಿತ ಅನತಿ, ಒಪ್ಪುತ್ತಾರೆ. ಅವರಿಗೆ ಒಪ್ಪದೆ ಬೇರೆ ಆಪ್ಷನ್ ಇರುವುದಿಲ್ಲ. ನಾಳೆ ದೇವಸ್ಥಾನದ ಬಳಿ ಎಲ್ಲ ತಯಾರಿಯನ್ನು ಮಾಡಿಕೊಂಡಿರುತ್ತೇನೆ. ನೀನು ನಾಳೆ ಬೆಳಗ್ಗೆ ಯಾರಿಗೂ ಹೇಳದೆ ದೇವಸ್ಥಾನದ ಬಳಿ ಬಂದು ಬಿಡು. ಹಾಗೆ ಕಾರಲ್ಲಿ ಬರಬೇಡ, ಒಬ್ಬಳೇ ಬಾ ಎಂದು ಹೇಳಿದರೆ, ಸರಿ ಆಯಿತು ಬರ್ತೀನಿ ಎಂದು ಹೇಳಿ ಕರೆ ತುಂಡರಿಸಿದ್ದಳು. ಮುಂದುವರಿಯುವುದು. ಸಾಗರ್ನ ಮರಳು ಮಾತಿಗೆ ಅನತಿ ಬಲಿಯಾಗುತ್ತಾಳ ಹಾಗೂ ಇದರ ಹಿಂದೆ ನಡೆಸುತ್ತಿರುವ ಕೈ ಯಾರದು ಎಂದು ತಿಳಿದುಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.